ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸತತವಾಗಿ 21 ದಿನಗಳಿಂದ ಅತಿ ದೊಡ್ಡ ಹೋರಾಟ ಆಗ್ತಾ ಇತ್ತು. ಹೋರಾಟ ಜಸ್ಟ್ ಹೋರಾಟವಾಗಿ ಉಳಿಲಿಲ್ಲ, ಅದು ಗಲಭೆ ಹಿಂಸಾಚಾರವನ್ನ ಪಡೆದುಕೊಳ್ತು. ಇದಾದ ಬಳಿಕ ಕೂಡ ಇವತ್ತು ದೆಹಲಿಯಲ್ಲಿ ಹೋರಾಟವನ್ನ ಮುಂದುವರಿಸ್ತಾ ಇದೆಯಂತೆ ಕಾಕ್ರೋಚ್ ಜನತಾ ಪಾರ್ಟಿ. ದೆಹಲಿ ಮತ್ತೆ ಕೊತ ರಾತ್ರಿ ಇದ್ದಕ್ಕಿದ್ದಂತೆ ಭುಗಿಲೆದ್ದಿದೆ ಆಕ್ರೋಶ. ದೆಹಲಿ ಬೀದಿಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಪೊಲೀಸರ ನಡುವೆ ಅತಿ ದೊಡ್ಡ ಸಂಘರ್ಷ ಆಗಿ ಹೋಗಿದೆ. ಸಂಸತ್ನತ್ತ ಹೊರಟಿದ್ದ ರ್ಯಾಲಿಗೆ ತಡೆದಿದ್ದನ್ನ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಈ ವೇಳೆ ಪೊಲೀಸರ ಮೇಲೆ ಕಲ್ಲು ಬಾಟಲ್ ತೂರ್ಬಿಟ್ಟಿದ್ದಾರಂತೆ ಉದ್ರಿಕ್ತರು. ಕಾಕಿ ಲಾಠಿಯಿಂದ ಕಸಿದು ಅಟ್ಟಾಡಿಸಿ ಹೊಡೆದಿದ್ದಾರಂತೆ ಪ್ರತಿಭಟನಾಕಾರರು. ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಸದ್ಯಕ್ಕೆ ದೆಹಲಿ ಪರಿಸ್ಥಿತಿ. ದೆಹಲಿ ಮತ್ತೆ ಕೊತ ಅಂದಿದ್ದು ರಾತ್ರಿ ಇದ್ದಕ್ಕಿದ್ದಂತೆ ಆಕ್ರೋಶ ಭುಗಿಲೆದಿದೆ. ಮತ್ತೆ ಪೊಲೀಸರ ಮೇಲೆ ಹಲ್ಲೆ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆತ, ಅವರ ಕೈಯಲ್ಲಿದ್ದ ಲಾಠಿ ಇಸ್ಕೊಂಡು ಉದ್ರಿಕ್ತರು ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಇದು ದೆಹಲಿಯ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ದಿಲ್ಲಿ ದಂಗಲ್, ಮೆಟ್ರೋ ರೈಲ್ ಮತ್ತು ಇಂಟರ್ನೆಟ್ ಸೇವೆಯನ್ನ ಕೂಡ ಬಂದ್ ಮಾಡಲಾಗಿದೆ. ದಿಲ್ಲಿಯಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಭದ್ರತಾ ಕಾರಣ ಒಡ್ಡಿ ಬಂದ್ ಮಾಡಿದೆಯಂತೆ ಸರ್ಕಾರ. ಸಂಸತ್ ಭವನ ಆಸುಪಾಸಿನ ಎಲ್ಲಾ ಮೆಟ್ರೋ ನಿಲ್ದಾಣಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಜಂತರ್ ಮಂತರ್ ಬಳಿಯಲ್ಲೂ ಕೂಡ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳ ನೀಟ್ ಹೋರಾಟ ಇವತ್ತೇ ನಿರ್ಣಾಯಕನ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳು. ಸಚಿವರ ರಾಜೀನಾಮೆ ಪಡೆದುಕೊಂಡು ಬಿಟ್ಟಿದ್ರೆ ಇಷ್ಟೆಲ್ಲ ಹೈಡ್ರಾಮಾ ಮತ್ತು ಇಷ್ಟೆಲ್ಲ ಹಿಂಸಾ ರೂಪವನ್ನ ಪಡೆದುಕೊಳ್ತಾ ಇರಲಿಲ್ಲ ಹೋರಾಟ. ಎಲ್ಲಿ ತನಕ ಸಚಿವರು ರಾಜೀನಾಮೆ ಕೊಡಲ್ವೋ ಅಲ್ಲಿ ತನಕ ನಮ್ಮ ಹೋರಾಟವನ್ನ ನಿಲ್ಸಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಹಂಗಾಗಿ ಇವತ್ತು ಅಟ್ಲೀಸ್ಟ್ ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳುವ ಮೂಲಕ ಈ ಎಲ್ಲ ಹೋರಾಟಕ್ಕೂ ಕೂಡ ತೆರೆ ಎಳೆಯತ್ತ ಕೇಂದ್ರ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಂಸತ್ನಲ್ಲಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಡಬಹುದಾ ಕೇಂದ್ರ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, 21 ಜನ ವಿದ್ಯಾರ್ಥಿಗಳ ಸಾವು, ಇದಾದ ಬಳಿಕ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆ ತಂದು ನೀವು ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಪರೀಕ್ಷೆ ಬರೆಸಿದ್ರೂ ಕೂಡ ಇಷ್ಟೆಲ್ಲ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಬೇಕಲ್ಲ. ನೀಟ್ ಪರೀಕ್ಷೆ ಬರೆಯೋದಕ್ಕೆ ಲಕ್ಷ ವಿದ್ಯಾರ್ಥಿಗಳು ಹಗಲು ರಾತ್ರಿ ಅಂತೆ ಕಷ್ಟಪಟ್ಟಿರ್ತಾರೆ. ಅವರ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರು ನೈತಿಕ ಹೊಣೆ ಹೊತ್ತು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆ ಕೊಡ್ಲಿಲ್ಲ ಅನ್ನೋದೇ ಈಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಹಂಗಾಗಿ ಅವರು ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ನಿಲ್ಲಲ್ಲ. ಮೋಸ್ಟ್ಲಿ ಹೋರಾಟ ಮಾತ್ರ ಅಲ್ಲ, ಪದೇ ಹೋರಾಟಗಳ ಆರಂಭ ಆದಾಗ್ಲೂ ಕೂಡ ಈ ರೀತಿ ಹಿಂಸಾಚಾರ ಪಡೆದುಕೊಳ್ಳುತ್ತೆ ಆ ಹೋರಾಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಸಚಿವರ ರಾಜೀನಾಮೆಗೆ ಕೇಂದ್ರ ಮುಂದಾಗುತ್ತಾ ಇವತ್ತಾದ್ರೂ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.